ಮೇಡಮ್ ಬನ್ನಿ, ಬನ್ನಿ ಹೋಗ್ಬಿಟ್ಟು ಬನ್ನಿ ಮಾಡಿ ಸುಮಾರು 10 ವರ್ಷಗಳ ಕಾಲ 12 ವರ್ಷಗಳ ಕಾಲ ನಾವು ತಪ್ಪು ಕೊಟ್ಟಿದ್ದೀವಿ. ಅದೇ ಥರ ಕೂಡ ಈಗ 4 ವರ್ಷ ಕೊಟ್ಟಿಲ್ಲ ನಮ್ಮ ಶಿಕ್ಷಕರಿಗೆ. ಇವತ್ತು ಮನೆಯೇ ಒಂದು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಎಲ್ಲ ಕೂಡ ನಮ್ಮನ್ನು ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಸಭೆಗೆ ಏನು ಬಂದಿರತಕ್ಕಂಥ ನಮ್ಮ ನಾಯಕರು ತಾಲೂಕಿನ ನೇರ ನೋಡಿ ಏನು ಮಾತುಕತೆ ನಾವು ನಡೆಸ್ಕೊಳ್ತಕ್ಕಂಥ ನೇರ ನೋಡಿ ರಾಜಕಾರಣ ನಿರ್ಧಾರ ಪ್ರಭಾವ ನಮ್ಮ ಕಲ್ಪನೆ ಪ್ರಕಾಶ್ ಅವ್ರ ಮುಖಾಂತರ ಅವರು ಇಲ್ಲಿ ಕೇಳ್ಕೊಂಡಾಗ ಬಂದಿದ್ದಾರೆ. ಅವ್ರಿಗೆ ಎಲ್ಲರೂ ಪರವಾಗಿ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ. ಮೊನ್ನೆ ನೌಕರ ಸಂಘದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಸಾಹೇಬರು ನಮ್ಮ ಜಗದೀಶರು ಇಬ್ಬರು ಕೂಡ ಹೆಚ್ಚಿನವನ್ನು ನಮ್ಮ ಒತ್ತು ಕೊಟ್ಟಿದ್ದಾರೆ. ನಮ್ಮ ಸಂಘಕ್ಕೆ ಒಂದು ಅದೇನು ಮುನ್ನಡೆಯಬೇಕು ಅಂತ ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮೆಲ್ಲ ಪರವಾಗಿ ಕೂಡ ಒಂದು ಇದು ಮಾಡ್ತಾ ಮತ್ತು ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಕಾರ್ಯದರ್ಶಿಗಳೇ ಹೊಂದಿಸ್ತಾ ಇವತ್ತು ಏನು ನಾವು ಕಾರ್ಯಕ್ರಮ ಸುಮಾರು 12 ವರ್ಷ ಒಂದು ಜನವರಿ ಅಂದರೆ ನಾವು ಡಿಸೆಂಬರಲ್ಲೇ ಕ್ಯಾಲೆಂಡರ್ ಕೊಡ್ತಾ ಇದ್ವಿ. ಅದೇ ಥರ ಈ ಸಲ ಕೂಡ 4 ವರ್ಷ ಕೊಟ್ಟಿಲ್ಲ ಅಷ್ಟೇ. ಈ 4 ವರ್ಷ ನಮ್ಮ ಸಂಘಟನೆ ಮೊದಲು ನಮ್ಮ ಟೀಚರ್ಸ್ ಬೇರೆಯವ್ರಿಗೆ ಕೊಟ್ಟಿದ್ರು ನೋಡಿದ್ವಿ. ಯಾವ ಥರ ಕೊಟ್ಟರು ಏನು ನಮ್ಗೆಲ್ಲರಿಗೂ ಹೇಳೋದು ಬೇಡ. ಈಗ ನಾವು ಜನರ ಶಿಕ್ಷಣ ಈ ವರ್ಷದಲ್ಲೇ ಡಿಸೆಂಬರಲ್ಲೇ ಹೋಗಿ ಕೊಡಬೇಕು ನಮ್ಮ ಟೀಚರ್ಸ್ಗೆ. ಯಾಕಂದರೆ ಟೀಚರ್ಸು ಮನಸ್ಸಲ್ಲಿ ನಮ್ಮ ಎಲ್ರಿಗೂ ತಮಗೆ ಗೊತ್ತು 600 ವೋಟ್ ನಮಗೆ ಕೊಟ್ಟು ನಮ್ಮ ಸಿಂಡಿಕೇಟ್ ಕೊಟ್ಟಿದ್ದಾರೆ. 1:3 ಮೆಜಾರಿಟಿ ಕೊಟ್ಟಿದ್ದಾರೆ. ಅವ್ರ ಋಣವನ್ನು ನಾವು ಸಾಯುವವರೆಗೂ ತೀರ್ಸಕ್ಕಾಗೋದಿಲ್ಲ. ಜಿಲ್ಲಾಧ್ಯಕ್ಷರಾಗಿ ಮೊನ್ನೆ ರಾಜ್ಯಪಾಲ ಸದಸ್ಯರಾಗಿ ಈಗ ಸದಸ್ಯರಾಗಿ ನಮ್ಮ ಆಯ್ಕೆ ಮಾಡಿದ್ದಾರೆ. ಯಾವತ್ತೂ ಮಾಡಲ್ಲ. ನಮ್ಮ ನಾರಾಯಣ ಸ್ವಾಮಿ ಹೇಳೋದಂಗೆ ನಮ್ಮ ಟೀಚರ್ಸ್ ಬಿಡಲ್ಲ. ನಮ್ಮ ಸಿಂಡಿಕೇಟ್ ಈಗ ನೋಡಿ ಸರ್, ನಮ್ಮ ಸಿಂಡಿಕೇಟ್ ಕೂಡ ಈಗ ನಮ್ಮ ಕ್ಯಾಲೆಂಡರ್ನ ಬೇರೆ ಯಾರು ತಗೋದಿಲ್ಲ ಸರ್. ನಮ್ಮ ಎಲ್ಲರೂ ಕೂಡ ಆಗಿರೋದು ಎಲ್ಲ